ಹೆಚ್ಚು ಹಣ ಇಲ್ಲವೇ? ಚಿಂತೆಯೇ ಬೇಡ. ಯಾಕೆಂದರೆ ಕಡಿಮೆ ಖರ್ಚಿನಲ್ಲಿ ಶುರು ಮಾಡ್ಬೋದು. ತಿಂಗಳಿಗೆ ಆದಾಯ ಗಳಿಸಬಹುದಾದ 10 ಸಣ್ಣ ಬಿಸ್ನೆಸ್ ಐಡಿಯಾಗಳನ್ನು ನೋಡೋಣ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಂಜಿತಾ ಕನ್ನಡತಿ. ಇನ್ನು ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಡಿಮೆ ಖರ್ಚಿನಲ್ಲಿ ಶುರು ಮಾಡುವಂತಹ ಸಣ್ಣ ಬಿಸ್ನೆಸ್ ಐಡಿಯಾಗಳನ್ನು ಈಗ ನೋಡೋಣ. ಇವಾಗ ನಂಬರ್ 1 ಪಾಯಿಂಟ್ ಬಂದುಬಿಟ್ಟು ಟಿಫಿನ್ ಅಥವಾ ಮನೆ ಊಟ ಸೇವೆ. ಮನೆಯಲ್ಲೇ ಆಹಾರ ತಯಾರಿಸಿ ಮಾರಾಟ ಮಾಡ್ಬೋದು. ಇವಾಗ ಎಕ್ಸಾಂಪಲ್ ಬಂದುಬಿಟ್ಟು ಉಪ್ಪಿನಕಾಯಿನ ಮನೆಯಲ್ಲೇ ತಯಾರಿಸ್ಬಿಟ್ಟು ಮಾರಾಟ ಮಾಡ್ಬೋದು ಅಂಗಡಿಗಳಿಗೆಲ್ಲ. ಮತ್ತು ನೀವು ಹೋಟೆಲ್ಲು, ಮೆಸ್ಸು ಏನಾದರೂ ಇತ್ತು ಅಂತ ಅಂದರೆ ನೀವು ಎಲ್ಲಿ ಇಡಬೇಕಪ್ಪ ಅಂದರೆ ಆಸ್ಪತ್ರೆ ಪಕ್ಕದಲ್ಲಿ, ಕಾಲೇಜು ಮತ್ತು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೂ ಅಷ್ಟೇ ತುಂಬ ಅಂದರೆ ತುಂಬ ಲಾಭ ಸಿಗುತ್ತೆ ಗೈಸ್. ಅಂಥ ಜಾಗಗಳಲ್ಲಿ ಇಟ್ಟರೆ ಬೇಕಾದರೆ ನೀವು ಅಬ್ಸರ್ವ್ ಮಾಡಿ ನೋಡಿ, ಹೋಟೆಲ್ ಹತ್ರ ಒಬ್ಬರಲ್ಲ ಒಬ್ಬರು ಇದ್ದೇ ಇರ್ತಾರೆ ಗೈಸ್ ತಿಂಡಿ ಖರೀದಿಸೋಕ್ಕೆ. ನಂಬರ್ 2 ಪಾಯಿಂಟ್ ಬಂದುಬಿಟ್ಟು ಗಿಫ್ಟ್ ಐಟಮ್ ಬಿಸ್ನೆಸ್ ಮಾಡ್ಬೋದು. ಚಿಕ್ಕ ಉಡುಗೊರೆ ವಸ್ತುಗಳು, ಫೋಟೋ ಫ್ರೇಮ್, ಕಸ್ಟಮ್ ಗಿಫ್ಟ್. ನೀವು ಗಿಫ್ಟ್ ಐಟಮ್ ಬಿಸ್ನೆಸ್ ಒಳಗಡೆ ನೀವು ಜ್ಯುವೆಲರೀಸು ಎಲ್ಲ ಇಟ್ಕೊಬೋದು. ಮತ್ತು ನಿಮಗೆ ಬೇಕಾದರೆ ಬುಕ್ಕುಗಳು, ಪೆನ್ನು ಈ ಥರದನ್ನೆಲ್ಲ ಒಂದೇ ಅಂಗಡಿಯಲ್ಲಿ ನೀವು ಇಟ್ಕೊಂಡು ಮ್ಯಾನೇಜು ಮಾಡ್ಬೋದು. ನಂಬರ್ 3 ಪಾಯಿಂಟ್ ಬಂದುಬಿಟ್ಟು ಮೊಬೈಲ್ ಕವರ್ ಮತ್ತು ಆಕ್ಸೆಸರೀಸ್ ಮಾರಾಟ. ಕಡಿಮೆ ಹೂಡಿಕೆಯಿಂದ ಆರಂಭಿಸ್ಬೋದು ಅದನ್ನು ಸಹ. ನಂಬರ್ 4 ಪಾಯಿಂಟ್ ಬಂದುಬಿಟ್ಟು ಕೇಕ್ ಅಥವಾ ಸ್ನ್ಯಾಕ್ಸ್ ಬಿಸ್ನೆಸ್. ಮನೆಯಲ್ಲೇ ತಯಾರಿಸಿ ಆನ್ಲೈನ್ ಮೂಲಕ ಮಾರಾಟ ಮಾಡ್ಬೋದು. ನೀವು ಕೇಕ್ ಆಗಿರ್ಬೋದು, ಇಲ್ಲಾಂದರೆ ಚಿಪ್ಸು ಈ ಥರದ್ದೆಲ್ಲ ಮನೆಯಲ್ಲೇ ತಯಾರಿಸಿ ಆನ್ಲೈನ್ ಮೂಲಕ ನೀವು ಮಾರಾಟ ಮಾಡ್ಬೋದು. ನಂಬರ್ 5 ಪಾಯಿಂಟ್ ಬಂದುಬಿಟ್ಟು ಸಸ್ಯ ಅಥವಾ ನರ್ಸರಿ ಬಿಸ್ನೆಸ್. ಸಣ್ಣ ಗಿಡಗಳು ಮತ್ತು ಅಲಂಕಾರದ ಗಿಡ ಮಾರಾಟ. ಅದನ್ನು ನಿಮ್ಮ ತೋಟದಲ್ಲೇ ಸಹ ಬೆಳೆದ್ಬಿಟ್ಟು ನೀವು ಆನ್ಲೈನ್ ಮುಖಾಂತರನೂ ಸಹ ಮಾರಾಟ ಮಾಡ್ಬೋದು. ನಂಬರ್ 6 ಪಾಯಿಂಟ್ ಬಂದುಬಿಟ್ಟು ಬ್ಯೂಟಿ ಪ್ರಾಡಕ್ಟ್ಸ್ ರೀಸೇಲಿಂಗ್. ಕಡಿಮೆ ಹಣದಲ್ಲಿ ಆರಂಭಿಸ್ಬೋದು. ನಂಬರ್ 7 ಪಾಯಿಂಟ್ ಬಂದುಬಿಟ್ಟು ಹೊಲಿಗೆ ಕೆಲಸದಲ್ಲಿ ಬ್ಲೌಸು, ಡ್ರೆಸ್ಸಸ್ಸು, ಆಲ್ಟ್ರೇಷನ್ ಕೆಲಸ ಮಾಡ್ಬೋದು. ಮತ್ತು ನೀವು ಎಂಬ್ರಾಯ್ಡಿಂಗ್ಸ್ ಹಾಕ್ಬೋದು. ಈ ಥರದ್ದೆಲ್ಲ ಮಿಷಿನ್ಸ್ ಎಲ್ಲ ನೀವು ಎಂಬ್ರಾಯ್ಡಿಂಗ್ ಮಿಷಿನ್ಸ್ ತೊಗೊಂಡ್ರೆ ಅವರೇ ಬಂದು ಹೇಳ್ಕೊಡೋದು ಫ್ರೀಯಾಗಿ. ಆ ಥರದ್ದೆಲ್ಲ ಆಪ್ಷನ್ ಇವಾಗ ತುಂಬಾ ಇದೆ, ಉಪಯೋಗಿಸ್ಕೊಳ್ಳಿ. ನಂಬರ್ 8 ಪಾಯಿಂಟ್ ಬಂದುಬಿಟ್ಟು ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮ್ ಕಂಟೆಂಟ್ ಕ್ರಿಯೇಷನ್. ಮೊಬೈಲ್ ಇದ್ದರೆ ನೀವು ಆರಂಭಿಸ್ಬೋದು. ಯೂಟ್ಯೂಬಲ್ಲಿ ನಿಮ್ಮದು ವೀಡಿಯೋಸ್ ಆಗಿರ್ಬೋದು, ಶಾರ್ಟ್ಸ್ ಆಗಿರ್ಬೋದು ಅಪ್ಲೋಡ್ ಮಾಡ್ಬೋದು. ಅಪ್ಲೋಡ್ ಮಾಡಿ ನಿಮ್ಮದು ಅದರಲ್ಲಿ ನೀವು ಅಮೌಂಟು ಸಂಪಾದಿಸಬೇಕು ಅಂತ ಅಂದರೆ ಅದರಲ್ಲಿ 1000 ಸಬ್ಸ್ಕ್ರೈಬರ್ಸ್, 4000 ವಾಚ್ ಟೈಮ್ ಅವರ್ಸ್ ಕಂಪ್ಲೀಟ್ ಮಾಡಿ ಆದಮೇಲೆ ನಿಮಗೆ ಅಮೌಂಟ್ ಬರ್ತಾ ಹೋಗುತ್ತೆ. ನಂಬರ್ 9 ಪಾಯಿಂಟ್ ಬಂದುಬಿಟ್ಟು ಮೇಣದ ಬತ್ತಿ ಅಥವಾ ಹ್ಯಾಂಡ್ಮೇಡ್ ವಸ್ತುಗಳು. ಈ ಥರದ್ದೆಲ್ಲ ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಮಾಡ್ಬೋದು ನೀವು. ನಂಬರ್ 10 ಪಾಯಿಂಟ್ ಲಾಸ್ಟ್ ಪಾಯಿಂಟ್ ಬಂದುಬಿಟ್ಟು ಆನ್ಲೈನ್ ರೀಸೇಲಿಂಗ್ ಬಿಸ್ನೆಸ್. ಆನ್ಲೈನ್ ರೀಸೇಲಿಂಗ್ ಬಿಸ್ನೆಸ್ ಅಂತ ಅಂದರೆ ನೀವು ಇವಾಗ ಸ್ಯಾರೀಸ್ ಆಗಿರ್ಬೋದು, ಡ್ರೆಸ್ಸಸ್ ಆಗಿರ್ಬೋದು, ಇವನ್ನೆಲ್ಲ ನೀವು ಮನೇಲೇ ಇದು ಮಾಡ್ಕೊಂಬಿಟ್ಟು ನೀವು ಆನ್ಲೈನ್ ಮುಖಾಂತರ ಫಾಲೋವರ್ಸ್ ಎಲ್ಲ ಜಾಸ್ತಿ ಇದ್ದರೆ ನೀವು ಫೋನ್ ಮುಖಾಂತರ ಆನ್ಲೈನ್ ಮುಖಾಂತರ ಸೇಲ್ ಮಾಡ್ಬೋದು. ಕಡಿಮೆ ಹಣ ಇದ್ದರೂ ಚಿಂತೆ ಇಲ್ಲ. ಆದಷ್ಟು ನೀವು ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಆದಾಯ ಸಂಪಾದಿಸಿ. ಏಕೆಂದರೆ ನೀವು ಓನ್ ಬಿಸ್ನೆಸ್ ಮಾಡ್ತು ಅಂತ ಅಂದರೆ ಆ ಬಿಸ್ನೆಸ್ಗೆ ನೀವೇ ರಾಜ, ನೀನೇ ಸೇವಕ. ಆದ್ದರಿಂದ ಕಷ್ಟಪಟ್ಟು ದುಡಿಯುವಾಗ ಯಾವುದಕ್ಕೂ ನಾಚಿಕೆ ಪಡಬಾರ್ದು. ಇವಾಗ ಜಾಬ್ಗೂ ಬಿಸ್ನೆಸ್ಗೂ ಡಿಫ್ರೆನ್ಸ್ ನೋಡೋಣ. ಜಾಬಲ್ಲಿ ಸ್ಯಾಲ್ರಿ, ಕಂಫರ್ಟ್, ರೋಟೀನ್, ಬಾಸು, ಟಾಸ್ಕು, ಫಿಯರು ಇಷ್ಟಷ್ಟೇ ಇರುತ್ತೆ. ಅವ್ರು ಕೊಟ್ಟ ಸ್ಯಾಲ್ರಿ ಇಸ್ಕೊಬೇಕು, ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ಫಾಲೋ ಮಾಡಬೇಕು. ಮತ್ತು ಕಂಫರ್ಟಬಲ್ ಇರಲ್ಲ, ಫಿಯರ್ ಅನ್ನೋದೊಂದು ಇರುತ್ತೆ. ಸೊ ಬಿಸ್ನೆಸ್ಸಿಗೆ ಬಂದರೆ ಫ್ರೀಡಮ್ ಇರುತ್ತೆ, ರಿಸ್ಕ್ ಇರುತ್ತೆ, ಗ್ರೋತು, ಲೀಡರು, ವಿಷನ್ನು, ಫೇತು ಇಷ್ಟೆಲ್ಲ ಇರುತ್ತೆ. ಫ್ರೀಡಮ್, ಆರಾಮ್ಸೆ ನಾವು ಕಂಫರ್ಟಬಲ್ ಆಗಿರ್ತೀವಿ. ನಮ್ಮದೇ ಓನ್ ಬಿಸ್ನೆಸ್ಸಲ್ಲೇ ನಾವು 10 ಗಂಟೆ 12 ಗಂಟೆಗೆ ಹೋಗಿ ಓಪನ್ ಮಾಡಿದ್ರು ನಾವು ಏನೇ ಬಿಸ್ನೆಸ್ ಮಾಡಿದ್ರು ಯಾರೂ ಕೇಳೋರಿರಲ್ಲ. ಸೊ ಹಾಗಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ನೆಮ್ಮದಿ ಇರುತ್ತೆ ಗೈಸ್. ಸೊ ಹಾಗಾಗಿ ಆದಷ್ಟು ಓನ್ ಬಿಸ್ನೆಸ್ ಮಾಡಿ. ದೊಡ್ಡೋರು ಹೇಳಿರೋ ಮಾತು, ನೌಕರಿ ಮಾಡಿ ಮನೆ ಕಟ್ಬೋದಂತೆ, ಆದರೆ ಸಾಮ್ರಾಜ್ಯ ಕಟ್ಟಬೇಕಂದ್ರೆ ಬಿಸ್ನೆಸ್ಸೇ ಮಾಡಬೇಕಂತೆ. ಹೇಗಿದೆ ಗೈಸ್? ಓಕೆ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.